ಎಲ್ಲ ಯೂಟ್ಯೂಬರ್ಗೂ ಗೊತ್ತೇ ಇರುತ್ತೆ ಹೊಸ ಅಪ್ಡೇಟ್ ಬಂದಿದೆ, ಅದು ಬಂದ್ಬಿಟ್ಟು ಅಲ್ಟ್ರೇಡ್ ಕಂಟೆಂಟ್. ಸೊ ಈ ಅಲ್ಟ್ರೇಡ್ ಕಂಟೆಂಟಲ್ಲಿ ನೀವು ಕರೆಕ್ಟಾಗಿ ಆಪ್ಷನ್ ಎಸ್ ಆ್ಯಂಡ್ ನೋನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗೋ ಸಾಧ್ಯತೆ ಇದೆ. ಸೊ ಅಥವಾ ಕಾಪಿರೈಟ್ ಸ್ಟ್ರೈಕ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು. ಸೊ ಈ ಥರ ಸ್ಟ್ರೈಕ್ಗಳು ಕೊಟ್ಟು ಅಥವಾ ಮಾನಿಟೈಸೇಷನ್ ಏನಾದರೂ ಆನ್ ಆಗಿದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್, ಸೊ ಇದನ್ನು ಕರೆಕ್ಟಾಗಿ ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಕಂಪ್ಲೀಟಾಗಿ ಆಫ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಹಾಗಾದರೆ ಆಲ್ಟ್ರೇಡ್ ಕಂಟೆಂಟ್ ಅಂದರೆ ಏನು, ನಾವು ಯಾವ ರೀತಿ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ಯಾವ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋ ಅನ್ನು ಸೆಲೆಕ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ಟ್ರೇಡ್ ಕಂಟೆಂಟ್ ಅಂದರೆ AI ಮುಖಾಂತರ ಕ್ರಿಯೇಟ್ ಮಾಡಿರುವ, ನಿಮ್ಮದು ವಾಯ್ಸ್ ಆಗಿರ್ಬೋದು, ನಿಮ್ಮ ಫೇಸ್ ಆಗಿರ್ಬೋದು, ಕಂಪ್ಲೀಟಾಗಿ ಈಗ ನಿಮ್ಮ ಫೇಸ್ ನೀವು ಮಾತಾಡ್ತಾ ಇರ್ತೀರ, ಬೇರೆ ಫೇಸನ್ನು ಕುಂಡ್ರಿಸ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿರ್ತೀರ. ಆವಾಗ ನೀವು ಎಸ್ ಕೊಡಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ವಾಯ್ಸು ನೀವು ನಿಮ್ಮ ವಾಯ್ಸ್ ಮುಖಾಂತರ ಮಾತಾಡಿ ಮತ್ತು ಅದನ್ನು AI ಮುಖಾಂತರ ವಾಯ್ಸ್ ಕನ್ವರ್ಟ್ ಮಾಡಿ. ಈಗ ಎಕ್ಸಾಂಪಲು, ಈಗ ಮೋದಿಯವರು ಸಾಂಗ್ ಹೇಳೋದು ವೈರಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಅದು ಬಂದುಬಿಟ್ಟು AI ಕಂಟೆಂಟ್. ಮೋದಿಯವರ ವಾಯ್ಸಲ್ಲಿ ಬೇರೆ ಸಾಂಗನ್ನು ಆಡಿಸೋದು, ಅದು ಬಂದುಬಿಟ್ಟು ಎಸ್ ಕೊಡಬೇಕಾಗುತ್ತೆ ಅಂಥ ವೀಡಿಯೋಗೆ. ಅದಲ್ಲದೆ ನೀವು ಹೊಸದಾಗಿ ಏನಾದರೂ ವೀಡಿಯೋ ಮಾಡಿಬಿಟ್ಟು ಅದನ್ನು ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ಅವನೇನೋ ಮಾತಾಡಿರ್ತಾನೆ ವೀಡಿಯೋದಲ್ಲಿ, ಆ ವಿಡಿಯೋನ ತಗೊಂಡು ನಾವು ನಮ್ಮ ವಾಯ್ಸ್ ಕೊಟ್ಬಿಟ್ಟು, ಈಗ ಎಕ್ಸಾಂಪಲ್ ಫಾರ್ ಚಿಕ್ಕಬಳ್ಳಾಪುರ ನರಸಿಂಹಯ್ಯ ಅವ್ರ ವಾಯ್ಸ್ ನೀವು ಕೇಳೇ ಇರ್ತೀರ. ಆ ವಾಯ್ಸ್ಗೆ ಇವಾಗ ಬೈಕ್ ಮೇಲೆ ಇನ್ಸ್ಟಾಗ್ರಾಮಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ತೀರ, ಬೈಕ್ ಮೇಲೆ ಹೋಗ್ತಾ ಇರ್ತೀರ, ಯಾವುದೋ ಒಂದು ಹುಡುಗಿ ಹೋಗ್ತಾ ಇರುತ್ತೆ, ಹೆಣ್ಮಗು ಅಂತ ಹೇಳಿ ಒಂದು ವಾಯ್ಸ್ ಕೊಡ್ತಾರೆ. ಅದು ಬಂದುಬಿಟ್ಟು ಅದನ್ನು ನಾವು ಮಾತಾಡಿರೋದಲ್ಲ, ಬೈಕ್ ಮೇಲೆ ಹೋಗ್ಬೇಕಾದ್ರೆ ಒಂದು ಮೌತ್ ಲಿಪ್ ಮೂಮೆಂಟ್ ಕೊಟ್ಬಿಟ್ಟು ಅದಕ್ಕೆ ವಾಯ್ಸ್ ಅಡ್ಜಸ್ಟ್ ಮಾಡಿರ್ತೀವಿ. ಅದು ಕೂಡ AI ಕಂಟೆಂಟ್ ಅಂತಲೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾದರೆ ನೋ ಅಂತ ಯಾವುದಕ್ಕೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಅಂತ ನಿಮಗೆ ಡೌಟ್ ಕಾಡ್ತಾ ಇರ್ಬೋದು. ನೋ ಅಂತ ಆಪ್ಷನ್ ಯಾವುದಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ನೀವು ಕಾಣ್ತಾ ಇರ್ಬೋದು, ಇವಾಗ ನಿಮಗೆ ತೋರಿಸ್ತೀನಿ. ಜಸ್ಟ್ ನಿಮ್ಮ ಒಂದು ಯೂಟ್ಯೂಬ್ YT ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಈಗ ಕಾಣ್ತಾ ಇರ್ಬೋದು, ನೀವೊಂದು ವಿಡಿಯೋ ಯಾವುದಾದ್ರೂ ಅಪ್ಲೋಡ್ ಮಾಡಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ನೀವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಡಿಸ್ಕ್ರಿಪ್ಷನ್ ಕೆಳಗಡೆ ಪಬ್ಲಿಕ್, ಆಡಿಯನ್ಸ್ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇದೆ. ಇಲ್ಲಿ ಕಾಣ್ತಾ ಇರ್ಬೋದು ಆಲ್ಟ್ರೇಡ್ ಕಂಟೆಂಟ್ ಅಂತ ಇದೆ. ಇಲ್ಲಿ ಕಾಣ್ತಾ ಇದೆಯಾ, ನೋ ಆ್ಯಂಡ್ ಎಸ್ ಅಂತ ಇದೆ. ಎಸ್ ಅನ್ನೋ ಆಪ್ಷನ್ ಯಾವಾಗ ಕೊಡಬೇಕಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋ ಅಂತ ಆಪ್ಷನ್ ಯಾವಾಗ ಕೊಡಬೇಕಾಗುತ್ತೆ ಅಂತಂದರೆ, ನೀವು ಮಾಡೋ ಅಂಥ ಪ್ರತಿಯೊಂದು ಕಂಟೆಂಟ್ ನೀವು ಓನ್ ಆಗಿದ್ದರೆ, ನೀವು ಈಗ ವಿಡಿಯೋ ಮಾಡ್ತಾ ಇರ್ತೀರ, ನೀವು ಓನ್ ವಾಯ್ಸು, ನಿಮ್ಮ ಓನ್ ಫೇಸ್, ಸೇಮ್ ನೀವು ಟಾಕಿಂಗ್ ಹೆಂಗಿದೆಯೋ ಸೇಮ್ ಅದೇ ಥರ ಈಗ ಮಾತಾಡಿರ್ತೀರ, ಅದೇ ಥರ ನೀವು ಯೂಟ್ಯೂಬ್ಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀರ. ಅದು ಎಡಿಟ್ ಯಾವುದೇ ಮ್ಯೂಸಿಕ್ ಹಾಕ್ದೇನೆ, ಯಾವುದು ಇಲ್ಲದೇನೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿರ್ತೀರ. ಏನು ಒರಿಜಿನಲ್ ಕಂಟೆಂಟ್ ಇದೆಯೋ ಅದಕ್ಕೆ ಮಾತ್ರ ನಾವು ನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿತೌಟ್ ಅಕಸ್ಮಾತ್ ನೀವೇನಾದರೂ ಮ್ಯೂಸಿಕ್ ಆ್ಯಡ್ ಇರ್ತೀರ ಅಂದ್ಕೊಳ್ಳಿ, ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಜೊತೆಗೆ ನೀವು ಮಾತಾಡಿರ್ತೀರ. ಆಲ್ಮೋಸ್ಟ್ ನಿಮಗೆ ಎಲ್ಲ ಯೂಟ್ಯೂಬರ್ ಗೊತ್ತಿರುತ್ತೆ, ಸ್ವಲ್ಪ ಗ್ಯಾಪ್ ಆಗಿಬಿಡುತ್ತೆ, ಬರೀ ವಾಯ್ಸ್ ಇದ್ದರೆ ವಿಡಿಯೋ ಕರೆಕ್ಟಾಗಿ ವಿಡಿಯೋ ಡ್ಯೂರೇಷನ್ನು ರನ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಕನ್ನು ಆ್ಯಡ್ ಮಾಡ್ತಾರೆ. ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ವಾಯ್ಸ್ ಮಾತಾಡ್ತಾ ಇರ್ತಾರೆ. ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಯೂಟ್ಯೂಬರ್ ಆಗಿದ್ದರೆ, ಯೂಟ್ಯೂಬರ್ ಅಥವಾ ನನ್ನ ವೀಡಿಯೋ ನೋಡ್ತಾ ಇದ್ದರೆ. ಅವಾಗ ನಾವು ಎಸ್ ಅಂತ ಕೊಡಬೇಕಾಗುತ್ತೆ, ನೋ ಅಂತ ಕೊಡೋಕ್ಕಾಗಲ್ಲ, ಯಾಕಂದರೆ ಆ್ಯಡ್ ಮಾಡಿರ್ತೀವಲ್ವಾ. ಅಥವಾ ರಿಯಲಿಸ್ಟ್ ಒರಿಜಿನಲ್ ಕಂಟೆಂಟ್ ಆಗಲ್ಲ. ನಾವು ಜಸ್ಟ್ ನೀವು ಮಾತಾಡಿದ್ನ ಡೈರೆಕ್ಟ್ ಅಪ್ಲೋಡ್ ಮಾಡಿರೋ ಮಾತ್ರ ಅದು ಒರಿಜಿನಲ್ ಕಂಟೆಂಟ್, ಒರಿಜಿನಲ್ ಕ್ರಿಯೇಟ್ ಕಂಟೆಂಟ್. ಆವಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ಮ್ಯೂಸಿಕ್ ಏನಾದ್ರು ಆ್ಯಡ್ ಆಗಿದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ. ನೋ ಅಂತ ಯಾವಾಗ ಕೊಡಬೇಕಂದ್ರೆ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಒಂದು ಒರಿಜಿನಲ್ ಕಂಟೆಂಟ್ ನೀವು ಅಪ್ಲೋಡ್ ಮಾಡಿದರೆ ಮಾತ್ರ ನೋ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಕ್ರಿಯೇಟರ್ಸು ಒರಿಜಿನಲ್ ಕಂಟೆಂಟ್ ಅಂದರೆ ನೋ ಅಂತಲೇ ಕೊಡಬೇಕಾಗುತ್ತೆ. ಎಲ್ಲ ಒರಿಜಿನಲ್ ಕಂಟೆಂಟ್ ಮಾಡ್ತಾಯಿದ್ರೆ ನೋ ಅಂತಲೇ ಕೊಡಬೇಕಾಗುತ್ತೆ. ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಜಸ್ಟ್ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕೆಳಗಡೆ ನೀವು ಕಾಣ್ತಾ ಇರ್ಬೋದು ಆಲ್ಟ್ರೇಡ್ ಕಂಟೆಂಟ್ ಕೆಳಗಡೆ ಎಸ್ ಆ್ಯಂಡ್ ನೋ ಅಂತ ಇದೆಯಲ್ಲ, ಕೆಳಗಡೆ ವ್ಯೂ ಎಕ್ಸಾಂಪಲ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಕ್ರೋಮ್ಗೆ ಹೋಗುತ್ತೆ. ಅಲ್ಲಿ ಕಾಣ್ತಾ ಇರ್ಬೋದು ಏನೇನು ಮಾಡಬಾರ್ದು, ಏನೇನು ಮಾಡಬೇಕು, ಯಾವಾಗ ಎಸ್ ಕೊಡಬೇಕು, ಯಾವಾಗ ನೋ ಕೊಡಬೇಕು ಅಂತ ಕಂಪ್ಲೀಟಾಗಿ ನಿಮಗೆ ಕೊಟ್ಟಿದ್ದಾರೆ. ಅಪ್ಲೈಯಿಂಗ್ ಫಾರ್ ಬ್ಯೂಟಿ ಫಿಲ್ಟರ್, ಡಿಜಿಟಲ್ ಜನರೇಷನ್ ಆಲ್ಟರ್ನೇಟ್ ಕಂಟೆಂಟ್ ಆ್ಯಂಡ್ ರೀಪ್ಲೇಸ್ಡ್ ಫೇಸ್ ಒನ್ ಇಂಡಿವಿಜುವಲ್ ವಿತ್ ಅನದರ್ಸ್. ಇಲ್ಲಿ ಕಾಣ್ತಾ ಇದೆ, ನಾನು ಹೇಳಿದ್ನಲ್ಲ, ನಿಮ್ಮ ಫೇಸ್ಗೆ ಬೇರೆ ಫೇಸ್ ಕುಂಡ್ರಿಸೋದು ಅಥವಾ ಫುಲ್ ನಿಮ್ಮ ಫೇಸ್ನ ಕಾರ್ಟೂನ್ ಥರ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕೋದು, ಆ ಥರ ಇದ್ದರೆ ನಾವು ಎಸ್ ಅನ್ನು ಕೊಡಬೇಕಾಗುತ್ತೆ. ಒರಿಜಿನಲ್ ಆಗಿ ಅಪ್ಲೋಡ್ ಮಾಡಿದರೆ ಅದು ನೋ ಅಂತ ಕೊಡಬೇಕಾಗುತ್ತೆ. ಈ ಥರ ಫುಲ್ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ನಿಮಗೆ ಓದಿದ್ದೀನಿ. ಇದು ಕಂಪ್ಲೀಟಾಗಿ ನೀವು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಇಂಗ್ಲೀಷ್ ಫುಲ್ ಅರ್ಥ ಆಗಿಲ್ಲ ಅಂದರೆ
ಜಸ್ಟ್ ಇದನ್ನು ಕಂಪ್ಲೀಟಾಗಿ ಕಾಪಿ ಮಾಡಿಕೊಂಡು ಜಸ್ಟ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ಕನ್ನಡ ನಿಮಗೆ ಕಂಪ್ಲೀಟಾಗಿ ಟ್ರಾನ್ಸ್ಲೇಟ್ ಆಗುತ್ತೆ ಕನ್ನಡಕ್ಕೆ. ಸೊ ಕಂಪ್ಲೀಟಾಗಿ ಒಂದ್ಸಲ ತಿಳ್ಕೊಳ್ಳಿ. ಸೊ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ಗೊತ್ತು ನೀವು ಸಬ್ಸ್ಕ್ರೈಬ್ ಮಾಡಲ್ಲ, ಯಾಕಂದರೆ ಎಲ್ಲ ಯೂಟ್ಯೂಬರ್ಸೇ ಆಗಿರ್ತೀರ ಈ ವಿಡಿಯೋ ನೋಡೋರಲ್ಲ. ಸೊ ಆದರೂ ಒಂದು ಲೈಕ್ ಆದರೂ ಮಾಡಿ.